ಅದ್ಯಾವಾಗ ನಮ್ಮ ರಾಹುಲ್ ಗಾಂಧಿ ಹಾಗೆ ಆತನ ಅಭಿಮಾನಿಗಳು ಸಂಸ್ಕೃತವನ್ನ ತುಂಬಾ ತುಂಬಾ ಚೆನ್ನಾಗಿ ಕಲಿತು, ಅರೆದು ಕುಡಿದು, ಮನುಸ್ಮೃತಿಯನ್ನ ಓದಿ, ಮನುಸ್ಮೃತಿಯಲ್ಲಿರುವಂತಹ ವಿಚಾರಗಳನ್ನ, ವಿಷಯಗಳನ್ನ ತುಂಬಾ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ರು ಅಂತ ನಾನು ಇವಾಗ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ದೀನಿ. ನಾನು ಯಾಕೆ ಯೋಚನೆಯನ್ನ ಮಾಡ್ತಾ ಇದ್ದೀನಿ ಅಂದ್ರೆ, ನಾನು ಸಂಸ್ಕೃತದಲ್ಲಿ ತುಂಬಾ ತುಂಬಾ ಪರಿಣಿತ ಅಂತ ಹೇಳಿಕೊಳ್ಳುವಂತಹ ದೊಡ್ಡ ದೊಡ್ಡ ಸಂಸ್ಕೃತದ ಪಂಡಿತರೇನೆ ಸಂಸ್ಕೃತದ ಪದಗಳನ್ನ ಟ್ರಾನ್ಸ್ಲೇಟ್ ಮಾಡುವಾಗ ಉಲ್ಟಾ ಸೀದಾ ಎಲ್ಲ ಮಾಡಿಬಿಟ್ಟಿದ್ದಾರೆ. ಕಾರಣ, ಒಂದು ಸಂಸ್ಕೃತದ ಪದ 10 ಅರ್ಥಗಳನ್ನ ಕೊಡುತ್ತೆ. ಹಾಗೇನೆ ಇವತ್ತಿನ ಏನು AI ಟೆಕ್ನಾಲಜಿ ಇದೆ, ಆ AI ಟೆಕ್ನಾಲಜಿಯು ಸಹ ಸರಿಯಾದಂತಹ ರೀತಿಯಲ್ಲಿ ಟ್ರಾನ್ಸ್ಲೇಟ್ ಅನ್ನ ಮಾಡೋದಿಲ್ಲ. ನಾನು ತುಂಬಾ ಕಡೆ ನೋಡಿದ್ದೀನಿ, ಗರುಡ ಪುರಾಣವಾಗಿರ್ಬೋದು, ಹಾಗೆ ಮಾರ್ಕಂಡೇಯ ಪುರಾಣವಾಗಿರ್ಬೋದು, ಮತ್ಸ್ಯ ಪುರಾಣವಾಗಿರ್ಬೋದು, ಕೆಲವೊಂದ್ ಕಡೆ ಎಲ್ಲ ಮಾರ್ಕ್ ಮಾಡ್ಬಿಟ್ಟು ನಾವುಗಳು ಕೇಳ್ತಾ ಇದ್ದೆವು, ಈ ರೀತಿಯಾಗೆಲ್ಲ ಎರರ್ಗಳಿದೆಯಲ್ಲ, ಇದ್ರ ಅರ್ಥ ಸರಿಯಾಗಿ ಗೊತ್ತಾಗ್ತಿಲ್ಲ ಅಂತ ಅಂದ್ಬಿಟ್ಟು. ನಿಮ್ಗೆ ಒಂದು ಉತ್ತಮವಾದಂತಹ ಉದಾಹರಣೆಯನ್ನ ಕೊಡ್ತೀನಿ ನೋಡಿ, ಯಾವ ರೀತಿಯಾಗಿ ಜನ ಕನ್ಫ್ಯೂಸ್ ಆಗ್ಬಿಟ್ಟು ಏನೆಲ್ಲ ಅರ್ಥವನ್ನ ಮಾಡ್ಕೊಂಡ್ಬಿಡ್ತಾರೆ ಅಂತ. ಮಾಮಸ, ಈ ಮಾಮಸ ಎಂಬ ಸಂಸ್ಕೃತ ಪದವನ್ನ ಟ್ರಾನ್ಸ್ಲೇಟ್ ಮಾಡುವಂತಹ ಸಮಯದಲ್ಲಿ ಮಾಂಸ ಅಂತ ಮಾಡ್ಬಿಡ್ತಾರೆ. ಏನಾಯ್ತು ಮಾಂಸ ಅಂತ ಮಾಡಿದಕ್ಕೆ? ಇದು ನಾನ್ ವೆಜ್ ಆಯ್ತು. ಮಾಮಸ ವೆಜಿಟೇರಿಯನ್ ಆಯ್ತು. ಹಾಲು, ತುಪ್ಪ, ಬೆಣ್ಣೆ, ಸಕ್ಕರೆ ಇದನ್ನೆಲ್ಲ ಮಾಮಸ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇಲ್ಲಿ ಮಾಂಸ ಪ್ರಾಣಿ ಪಕ್ಷಿಗಳು ಕಡ್ದಿದ್ದು ಪಡೆದಿದ್ದು ಅದಾಗ ಹೋಗುತ್ತೆ. ಈ ಪಿತೃಪಕ್ಷ ಅಂತ ಮಾಡ್ತೀವಿ ನೋಡಿ, ಗೊತ್ತಿರ್ಬೇಕು, ಎಡೆ ಇಡ್ತೀವಿ ನಾವುಗಳೆಲ್ಲ. ಈ ಎಡೆ ಇಡ್ಬೇಕಾದ್ರೆ ನಾನು ಒಂದ್ ಕಡೆ ಹೋಗಿದ್ದಾಗ, ಏನ್ ನಾನ್ ವೆಜ್ ಇಡ್ತೀರಲ್ಲ ನೀವುಗಳು ಅಂತ ಅಂದ್ಬಿಟ್ಟು ಹೀಗೆ ಪ್ರಶ್ನೆಯನ್ನ ಮಾಡಿದ್ದೆ ನಾನು. ಆಗ ಇಲ್ಲ, ಮಾಂಸ ಇಡೋದಕ್ಕೆ ಹೇಳಿದ್ದಾರೆ ಅರ್ಚಕರು, ಹಾಗಾಗಿ ಮಾಂಸನೇ ಇಟ್ಬಿಟ್ಟು ನಾವು ಪೂಜೆ ಮಾಡೋದು ಅಂದ್ರು. ಇಲ್ಲ, ನಾವೆಲ್ಲ ವೆಜಿಟೇರಿಯನ್, ನಾವೆಲ್ಲ ಆ ರೀತಿಯಾಗೆಲ್ಲ ಇಡೋದಿಲ್ಲ ಅಂತ ಅಂದ್ಬಿಟ್ಟು ಹೇಳಿದೆ. ಹಾಗಾಗಿ ನನ್ಗೆ ಇದು ನೆನಪಾಯ್ತು. ಹೀಗಿರುವಾಗ ಅಷ್ಟೊಂದು ಪುರ್ಸೋತಿತ್ತ ಈತನ ಅಭಿಮಾನಿಗಳಿಗೆ, ಹಾಗೆ ಈತನಿಗೆ ಸಂವಿಧಾನ ಇಟ್ಕೊಂಡು ಓಡಾಡೋದೇ ಆಯ್ತದೆ ಅಂತದ್ರಲ್ಲಿ ಸ್ಯಾನ್ಸ್ಕ್ರಿಟ್ ಕಲ್ತ್ಬಿಟ್ಟು ಇಷ್ಟೊಂದು ವಿಚಾರಗಳನ್ನೆಲ್ಲ ತಿಳ್ಕೊಂಡ್ಬಿಟ್ಟು ಮನುಸ್ಮೃತಿಯಲ್ಲಿ ಏನೇನಿದೆ ಅಂತೆಲ್ಲ ಜನಸಾಮಾನ್ಯರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ಮನುಸ್ಮೃತಿ ಹೆಣ್ಣಿನ ಮೇಲೆ ದಾಳಿ ಮಾಡುತ್ತಂತೆ, ಹೆಣ್ಣನ್ನ ಬಂಧನದಲ್ಲಿ ಇಟ್ಕೊಳ್ಳುತ್ತಂತೆ, ಹೆಣ್ಣಿಗೆ ಸ್ವತಂತ್ರವನ್ನ ನೀಡೋದಿಲ್ವಂತೆ. ಏನು ಗೊತ್ತು ಅಂತ ಅಂದ್ಬಿಟ್ಟು, ಅಲ್ಲ ಕಣ್ರಿ, ನಾನು ಇವತ್ತು ಕೇಳ್ತೀನಿ ಈ ವಿಡಿಯೋ ನೋಡ್ತಿರೋರ್ಗೆ, ನೀವ್ ಯಾವತ್ತಾರು ಇದು ಮನುಸ್ಮೃತಿನ ಓದಿದ್ದೀರಾ? ದೇವ್ರಾಣೆ ನಾನಂತೂ ಓದಿಲ್ಲ. ನನಗೆ ಗೊತ್ತು, ಈ ವಿಡಿಯೋ ನೋಡ್ತಿರೋರು ಯಾರೂ ಮನುಸ್ಮೃತಿನ ಓದಿರೋದಿಲ್ಲ, ಅದ್ರಲ್ಲಿ ಏನೈತೆ ಅಂತ ಯಾವನಿಗೂ ಸಹ ಗೊತ್ತಿಲ್ಲ. ಇಲ್ಲಿ ಆಗ್ತಾ ಇರೋದೇನು ಅಂದ್ರೆ, ಯಾವನೋ ಒಬ್ಬ ಅಯೋಗ್ಯ ಟ್ರಾನ್ಸ್ಲೇಟ್ ಮಾಡ್ತಾನೆ ಕನ್ನಡಕ್ಕೆ, ಅದು ನನ್ನ ಗ್ರೂಪ್ಗೆ ಹಾಕ್ತಾನೆ, ಅದನ್ನ ಕಾಪಿ ಮಾಡು, ಪೇಸ್ಟ್ ಮಾಡು, ಮನುಸ್ಮೃತಿ ಹಂಗೇಳ್ತು ಹಿಂಗೇಳ್ತು ಅಂತ. ಹೋಗ್ಲಿ, ಕಾಪಿ ಪೇಸ್ಟ್ ಮಾಡ್ಕೊಳ್ತಾವ ವಾಟ್ಸಪ್ ಅಲ್ಲಿ, ಅದನ್ನೇ ಸ್ಕ್ರೀನ್ ಶಾಟ್ ಎತ್ಕೊಳ್ತವೆ. ಸ್ಕ್ರೀನ್ ಶಾಟ್ ಎತ್ಕೊಂಡು ಅಲ್ಲಿ ಪೇಜ್ ನಂಬರ್ ಅಂತೆ, ಆ ನಂಬರ್ ಅಂತೆ, ಈ ನಂಬರ್ ಅಂತೆ ಹಾಕ್ಬಿಟ್ಟು ಇವ್ರದೇ ಅದೊಂದೊಂದು ಸ್ಟೋರಿಗಳು, ಇವ್ರದೇ ಆದಂತಹ ಒಂದು ಕಥೆಗಳು ಕಟ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲ ಕಣ್ರಿ, ಯಾವನ್ರಿ ಅನುಸರಿಸ್ತಾ ಇದ್ದಾನೆ ಮನುಸ್ಮೃತಿ ಇರೋಂತಹದ್ನ ಇವತ್ತಿನ ದಿನ? ಅಲ್ಲ, ಈ ರಾಹುಲ್ ಗಾಂಧಿಗೆ ಅರ್ಥ ಆಗೋದಿಲ್ವಾ? ಏನ್ ಪ್ರತಿ ಬಾರಿ ಹಿಂದೂಗಳ ಆಚಾರ ವಿಚಾರದಲ್ಲೇ ಮಾತನಾಡದ? ಬೇರೆ ಮತಗಳ ಬಗ್ಗೆ ಮಾತನಾಡ್ಲಿ, ಬೇರೆ ಮತಗಳ ಬಗ್ಗೆ ಮಾತನಾಡೋದಿಲ್ಲ. ಯಾಕೆ ಹೇಳಿ? ಮತ ಹಾಕೋದಿಲ್ವಲ್ಲ, ಕತ್ತರಿಸ್ಬಿಡ್ತಾರಲ್ಲ ಮಾತನಾಡಿದ್ರೆ. ನನಗೆ ಇಂಥವ್ರ ಮೇಲೆ ನನ್ನ ಕೋಪ ಬರೋದಿಲ್ಲ. ಇಂಥವ್ರನ್ನೆಲ್ಲ ಬೆಂಬಲಿಸ್ತಿರಲ್ಲ ನೀವುಗಳು, ನಿಮ್ಮಂತಹ ಅಯೋಗ್ಯರನ್ನು ನೋಡಿದಾಗ ನನಗೆ ರೀ, ಸಂಸ್ಕೃತ ಕಲಿಯೋದಕ್ಕೆ ಆಗೋದಿಲ್ಲ ಕಣ್ರಿ. ನಾನು ಅವ್ರ ಜೊತೆನೆ ತುಂಬಾ ಒಡನಾಟ ಇದ್ರು ನಮ್ಗೆ ನಾಲ್ಗೆ ತಿರ್ಗೋದಿಲ್ಲ. ಅದು ಎಷ್ಟು ಕಷ್ಟ ಇದೆ ಗೊತ್ತಾ? ಅಲ್ಲಿಂದ ಯಾವನ್ ಎಲ್ಲೆಲ್ಲಿಂದ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಏನೇನ್ ತಂದ್ಬಿಟ್ಟಿದ್ದಾನ. ಈಗ ನೋಡಿ, ಇವಾಗ ನಾನು ರಾಮಾಯಣ ಓದ್ತೀನಿ ಅಂತ ತಿಳ್ಕೊಳ್ಳಿ, ನನಗೆ ಯಾವ ರೀತಿಯಾದ ಅನುಭವ ಆಗುತ್ತೆ, ನಾನು ಇನ್ನೊಂದು ಪುಸ್ತಕ ಬರಿತೀನಿ, ಶ್ರೀಕಾಂತ್ ಶೆಟ್ಟಿ ಬರೆದಿರುವಂತಹ ರಾಮಾಯಣ, ಅಲ್ಲೇನೋ ಓದ್ಕೊಂಡು ಹೋಗ್ತಾನೆ. ಅದೇ ರೀತಿಯಾಗಿ ಎಷ್ಟು ರಾಮಾಯಣಗಳಿದಾವೆ. ನೀವು ಒಂದೊಂದು ದೇಶಕ್ಕೆ ಹೋದ್ರೆ ಒಂದೊಂದು ರೀತಿಯಾದ ರಾಮಾಯಣ ಸಿಗ್ತವೆ. ಭಗವದ್ಗೀತೆ ಅದು ಎಷ್ಟು ಕಡೆ ಚೇಂಜಸ್ ಆಗ್ಬಿಟ್ಟಿದೆ. ಇಸ್ಕಾನಲ್ಲಿ ಸಿಗುವಂತಹ ಭಗವದ್ಗೀತೆನೇ ಬೇರೆ ರೀತಿಯಾಗಿರುತ್ತೆ, ನಾನು ಓದುವಂತಹ ಮೂಲ ಭಗವದ್ಗೀತೆನೇ ಒಂದು ರೀತಿಯಾಗಿರುತ್ತೆ. ಒಂದೊಂದು ಕಡೆ ಹೋದ್ರೆ ಒಂದೊಂದು ಕಡೆ ಒಂದೊಂದು ರೀತಿಯಾದಂತಹ ಗೀತೆ ಸಿಗುತ್ತೆ. ಇನ್ನು ಇತ್ತೀಚೆಗಂತೂ ಕೆಲವೊಂದಷ್ಟು ಹುಚ್ಚುಗಳು ಸ್ಟಾರ್ಟ್ ಆಗ್ಬಿಟ್ಟಿದ್ದಾವೆ. ಕೃಷ್ಣ ಹೇಳಿದ್ದು, ಅವ್ರಿಗೇನ್ ಅನ್ಸುತ್ತೋ ಅದನ್ನ ಹೇಳ್ಬಿಡೋದು, ಕೃಷ್ಣ ಹೇಳ್ದ ಅಂತ. ನನ್ನ ಕರ್ಮ ಎಲ್ಲಪ್ಪ ನೋಡಿದ್ದೀನಿ ನಾನು, ಕೃಷ್ಣ ಹೇಳಿರೋದನ್ನ ಗೀತೆಯಲ್ಲಿ ಅಂತ ಅಂದ್ಬಿಟ್ಟು ನಾನು ಹುಡುಕಾಡ್ತಿರ್ತೀನಿ. ಇವ್ರಿಗೆ ಏನೇನು ಅನುಭವ ಆಗುತ್ತೆ ಅದನ್ನ ಕೃಷ್ಣ ಹೇಳ್ದ ಅಂತ ಒದರುತ್ತಿರ್ತವೆ ಸೋಷಿಯಲ್ ಮೀಡಿಯಾದಲ್ಲಿ. ಹಾಗಾಗೇನೆ ಅರ್ಥವನ್ನ ಮಾಡ್ಕೊಳ್ಳಿ, ಸಂಸ್ಕೃತದಲ್ಲಿರುವಂತಹ ಪದಗಳನ್ನ ನೀವು ಅಷ್ಟು ಸುಲಭವಾಗಿ ಅರ್ಥವನ್ನ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ.
ಈ ಗ್ಯಾಂಡಿ ಅಂತವರು ಯಾವನ ಬರ್ಕೊಟ್ಟಿರ್ತಾನೆ ಅಲ್ಲಿ ಸ್ಕ್ರಿಪ್ಟ್ ನ ರೆಡಿ ಮಾಡ್ಬಿಟ್ಟು ಇದಾವಲ್ಲ ನಮ್ಮಲ್ಲಿ ತುಂಬಾ ತುಂಬಾ ವಿದ್ವಾಂಸರುಗಳು ಸಂಜೆ ಬಾರಲ್ಲಿ ಹಾಕೋತಾರೆ, ನೈಟ್ ಕೂತ್ಕೋತಾರೆ, ಏನ್ ಬರುತ್ತೋ ಅದನ್ನ ಬರೀತಾರೆ, ಬೆಳಗ್ಗೆ ಇಂಥವ್ರಿಗೆ ತಂದ್ಕೊಡ್ತಾರೆ. ಇವು ಬಂದ್ಬಿಟ್ಟು ವೇದಿಕೆ ಮೇಲೆ ಒದರುತ್ತಿರ್ತವೆ. ಇವು ಒದರದ್ನ ನೋಡ್ಬಿಟ್ಟು ಇಂಥವು ಚಪ್ಪಾಳೆ ತರ್ತಿರ್ತವೆ. ನಾಚಿಕೆ ಆಗ್ಬೇಕು ನಮ್ಮ ಹಿಂದೂಗಳಿಗೆ. ಇಂಥ ಅವ್ರನ್ನ ಬೆಂಬಲಿಸುವಂತಹ ನಮ್ಮ ಹಿಂದೂಗಳನ್ನ ಕಂಡುಬಿಟ್ರೆ ನನಗೆ ಎಷ್ಟು ಕೋಪ ಬರ್ತಿರುತ್ತೆ ಅಂದ್ರೆ, ಒಂದೊಂದ್ಸಲ ಅನ್ಕೊಳ್ತಿರ್ತೀನಿ, ಥೂ ಇಂಥಗೋಸ್ಕರ ನಾವುಗಳು ಹೋರಾಟವನ್ನ ನಡೆಸ್ಬೇಕಂತ. ಏನೋ ನಿಮ್ಮ ಕರ್ಮ ಅಂತ ಹೇಳ್ತಾ ಆ ಕೃಷ್ಣ ಎಲ್ಲರಿಗೂ ಒಳ್ಳೇದನ್ನ ಮಾಡ್ಲಿ, ಇಂಥವ್ರಿಗೆ ಒಂದು ಸ್ವಲ್ಪ ತಲೆಯಲ್ಲಿ ಬುದ್ಧಿ ತುಂಬಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.